Hi, hello, welcome back to my channel. It's me, your friend Basavaraj D. Today I am very excited to discuss with you about maxima and minimum functions in the part of mathematical physics. Let us consider a continuous functions, graph of continuous functions, that is y is equal to f of x in the interval of x1 and x2. In the interval of x1 and x2. Clearly point P1 and P3. P1 and P3 are the highest points in its own immediate neighborings. ಅಂದರೆ ನಮಗಿಲ್ಲಿ ಈ ಒಂದು ವೇವ್ ಫಂಕ್ಷನ್ ಒಳಗಡೆ P1 ಮತ್ತು P3 ಏನ್ರಿ ಇವು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಆ್ಯಂಡ್ P2 ಮತ್ತು P4. P2 ಆ್ಯಂಡ್ P4 ಆರ್ ದ ಮಿನಿಮಮ್ ಪಾಯಿಂಟ್ಸ್ ಫ್ರಮ್ ಇಟ್ಸ್ ಓನ್ ನೈಬರಿಂಗ್. ಅಂದರೆ ಇದರ ನೆಕ್ಸ್ಟ್ ಇರ್ತಕ್ಕಂಥ ವೇವ್ ಫಂಕ್ಷನಿಂದ ಇದು ಮ್ಯಾಕ್ಸಿಮಮ್ ಮತ್ತು ಇದು ಮಿನಿಮಮ್. ಈ ಫಂಕ್ಷನ್ಸಿಗೆ ಕಂಪೇರ್ ಮಾಡಿದ್ರೆ ನಾವು ದಿಸ್ ಈಸ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಇಟ್ಸ್ ಓನ್ ನೈಬರಿಂಗ್ ಪಾಯಿಂಟ್ಸ್. ನಾವು ಇಲ್ಲಿ ನೈಬರಿಂಗ್ ಪಾಯಿಂಟ್ಸನ್ನ ಕಂಪೇರ್ ಮಾಡೋಕೆ ಬಿಟ್ಟರೆ ನಾಟ್ ಫಾರ್ ದ P1 ಆ್ಯಂಡ್ P4. ಓಕೆ, P1 ಮತ್ತು P4 ಕಂಪೇರ್ ಮಾಡೋಂಗಿಲ್ಲ. ಅದರ ನೈಬರಿಂಗ್ ಫಂಕ್ಷನ್ ಕನ್ಸಿಡರ್ ಮಾಡಿದಾಗ P1 ಈಸ್ ದ ಮ್ಯಾಕ್ಸಿಮಮ್, P3 ಈಸ್ ಆಲ್ಸೋ ಮ್ಯಾಕ್ಸಿಮಮ್, P2 ಈಸ್ ದ ಮಿನಿಮಮ್ ಆ್ಯಂಡ್ P4 ಈಸ್ ಆಲ್ಸೋ ದ ಮಿನಿಮಮ್. ಹಾಗಾದ್ರೆ ಡೆಫಿನೇಷನ್ ಏನಿರ್ತದೆ? A definition says a function f of x is said to have a maximum. F of x is said to have a maximum value at x is equal to a if there exists small number of h, however small such that fa is greater than fa minus h and fa plus h. ಅಂದರೆ ಈ ಒಂದು ಇಂಟರ್ವಲ್ ಒಳಗಡೆ ದಿಸ್ ಇಸ್ ಎಫ್ ಎ ಪ್ಲಸ್ ಎಚ್ ಆ್ಯಂಡ್ ಎಫ್ ಎ ಮೈನಸ್. ಇಲ್ಲಿ ನಮಗೆ ಟರ್ನಿಂಗ್ ಪಾಯಿಂಟ್ ಆಗ್ತಾಯಿದೆ, ಇದರ ಪೊಸಿಷನ್ ಏನಾಗ್ತಾಯಿದೆ, ಮೊಮೆಂಟಮ್ ಚೇಂಜ್ ಆಗ್ತಾಯಿದೆ. ಸೊ ಎ ಮೈನಸ್ ಎಚ್, ಎ ಪ್ಲಸ್ ಎಚ್ ಡೌನ್ ಪಾಯಿಂಟ್ಸ್. ಅದನ್ನು ನಮಗೆ ಡೆಫಿನೇಷನ್ ಒಳಗೆ ಯಾವ ರೀತಿ ಆಗ್ತದೆ ರೀ? ಆ ಫಂಕ್ಷನ್ಸ್ ಎಫ್ ಆಫ್ ಎಕ್ಸ್ ಇಸ್ ಸೇಡ್ ಟು ಹ್ಯಾವ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಫ್ ದೇರ್ ಎಕ್ಸಿಸ್ಟ್ ಎ ಸ್ಮಾಲ್ ನಂಬರ್ ಆಫ್ ಎಚ್, ಹವೆವರ್ ಸ್ಮಾಲ್ ಸಚ್ ದಟ್ f of a is greater than both the f of a minus h and f of a plus h. Next, a function is said to have a minimum. A function is said to have a minimum value at x is equal to a if there exists a small number of h, however a small such that f of a is greater than f of a minus h and f of a plus h. ಇಲ್ಲಿ ನಮ್ಗೆ ದಿಸ್ ಇಸ್ ಡೆಫಿನೇಷನ್ ಫಾರ್ ದ ಮ್ಯಾಕ್ಸಿಮ, ಇದು ನಮಗೆ ಡೆಫಿನೇಷನ್ ಫಾರ್ ದಿ ಮಿನಿಮಮ್. ಇಲ್ಲಿ ನಾವು ಕೆಲವೊಂದು ಅಬ್ಸರ್ವೇಷನನ್ನು ಮೇಂಟೈನ್ ನೋಡಬೇಕಾಗ್ತದೆ. ಏನು ಅಬ್ಸರ್ವೇಷನ್ ಅಂದರೆ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಫಂಕ್ಷನ್ಸ್ ಆರ್ ಟೇಕನ್ ಟುಗೆದರ್. ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಫಂಕ್ಷನ್ಸ್ ಆರ್ ಟೇಕನ್ ಟುಗೆದರ್ ಆರ್ ಕಾಲ್ಡ್ ಇಟ್ಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂ. ನಾವು ಪ್ರಾಬ್ಲಮ್ ಒಳಗಡೆ ಇದನ್ನು ಬಹಳ ಸಲ ಒಂದು ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ ನಾವು. extreme giving the extreme values. Extreme value ಅಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಇಲ್ಲಿ ನಮ್ಗೆ ಒಂದು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಇದನ್ನು ಕಲೆಕ್ಟ್ ಮಾಡಿಕೊಂಡಾಗ ಇಲ್ಲಿಂದ ನಮ್ಗೆ ದಿಸ್ ಕಲೆಕ್ಷನ್ಸ್ ಈಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂ. ಇದಕ್ಕೆ ಏನಂತ ಕರಿತೀವಿ ನಾವು? ಎಕ್ಸ್ಟ್ರೀಮ್ ವ್ಯಾಲ್ಯೂ ಇನ್ ದ ಗಿವನ್ ಇಂಟರ್ವಲ್ಸ್. ಇಂಟರ್ವಲ್ ಕೊಟ್ಟಂಥ ಇಲ್ಲಿ ಇಂಟರ್ವಲ್ ಏನಿದೆ ನಮಗೆ x1 ಆ್ಯಂಡ್ x2. x1 ಮತ್ತು x2 ಮಧ್ಯೆ ಬರ್ತಕ್ಕಂಥ ನಂಬರ್ ಆಫ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ಸ್, ಕಲೆಕ್ಷನ್ಸ್ ಆಫ್ ನಂಬರ್ ಆಫ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟ್ರೀಮ್ಸ್ ವ್ಯಾಲ್ಯೂಸ್ ಆ್ಯಂಡ್ ಪಾಯಿಂಟ್ ಎಟ್ ವಿಚ್ ಫಂಕ್ಷನ್ಸ್ ಅಟೈನ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆ್ಯಂಡ್ ಅ ಪಾಯಿಂಟ್ ಎಟ್ ವಿಚ್ ಫಂಕ್ಷನ್ಸ್ ಅಟೈನ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆರ್ ಕಾಲ್ಡ್ ಟರ್ನಿಂಗ್ ಪಾಯಿಂಟ್. ನಮ್ಗೆ ಎಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂನ ರೀಚ್ ಆಗ್ತದಲ್ಲ ಅಲ್ಲಿ ಅಂತಹ ಪಾಯಿಂಟ್ ನಾವು ಏನಂತ ಕರಿತೀವಿ ರೀ? ಟರ್ನಿಂಗ್ ಪಾಯಿಂಟ್. ಅಂದರೆ ನಮಗಿಲ್ಲಿ ಇಂಟರ್ವಲ್ x1 ಆ್ಯಂಡ್ x2 ಇದೆ. ನಮಗಿಲ್ಲಿ ನಂಬರ್ ಆಫ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಇದ್ದಾವೆ. ಇದನ್ನು ನಾವು ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಕರಿತೀವಿ. ಇಲ್ಲಿ ನಮಗೆ ಎಕ್ಸ್ಟ್ರೀಮ್ ವ್ಯಾಲ್ಯೂನ ರೀಚ್ ಆಗ್ತದೆ ಎಟ್ ದ ಎಂಡ್ ಪಾಯಿಂಟ್ ಆಫ್. ಇಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು? ಇಯರ್ ಕಾಲ್ಡ್ ಆ್ಯಸ್ ಟರ್ನಿಂಗ್ ಪಾಯಿಂಟ್ ಆಫ್ ದ ವೇವ್ಸ್. ಹಾಗಾದ್ರೆ ಸೆಕೆಂಡ್ ಅಬ್ಸರ್ವೇಷನ್ ಏನು ಹೇಳ್ತದೆ ನಮಗೆ? a maximum or minimum values of a function is not necessarily the greatest or least value of the function in any finite interval. The maximum
values is simply is greater value in the immediate neighborhood of the maximum point, or the minimum value is least value in the immediate neighborhood of the minimum points. ಅಂದರೆ ಏನು ಹೇಳ್ತಾರೆ ನಮಗಿಲ್ಲಿ, ಇಟ್ ಸೇಸ್ ದ್ಯಾಟ್ ನಾವಿಲ್ಲಿ ಇದಕ್ಕೂ ಕಂಪೇರ್ ಮಾಡಿದಾಗ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು ನಾವು. ಅಂದ್ರೆ ಇದಕ್ಕಿದು ಹೈಟ್ ಏನಿದ್ರೆ ಜಾಸ್ತಿ ಇದೆ ಕಂಪೇರ್ ಟು P1. ಆದರೆ ನಮಗಿಲ್ಲಿ ನಾವು P1 ಮತ್ತು P3ನ ಅದರ ಡಿಸ್ಟೆನ್ಸ್ ಅಥವಾ ಹೈಟ್ ಮೇಲೆ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಯಾವುದರಿಂದ ಕಂಪೇರ್ ಮಾಡ್ತೀರಿ, ಓನ್ಲಿ ಕಂಪೇರಿಂಗ್ ಫ್ರಮ್ ದ ನೈಬರಿಂಗ್ ಪಾಯಿಂಟ್ಸ್. ಈ ನೈಬರಿಂಗ್ ಪಾಯಿಂಟ್ಸಿಂದ ನಾವು ಮಾತ್ರ ಮ್ಯಾಕ್ಸಿಮಮ್ ಮಿನಿಮಮ್ನ ಕಂಪೇರ್ ಮಾಡ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ಇಲ್ಲ ನಮ್ಮ ಮ್ಯಾಕ್ಸಿಮಮ್ ಪಾಯಿಂಟ್ ಯಾವುದಾಗ್ತೀರಿ ಕಂಪೇರ್ ಟು ದಿಸ್ ಈಸ್ ದ ಮ್ಯಾಕ್ಸಿಮಮ್, ದಿಸ್ ಈಸ್ ದ ಮ್ಯಾಕ್ಸಿಮಮ್ P1, P2, ದಿಸ್ ಈಸ್ ದ ಮ್ಯಾಕ್ಸಿಮಮ್ P3. ಈಗಿಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ P3 ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ಕಂಪೇರ್ ಟು P1 P2 ಇದ್ರೆ ಜಾಸ್ತಿ ಹೈಟ್ ಇದೆ, ಮ್ಯಾಕ್ಸಿಮಮ್ ಪೀಕ್ ಒಳಗಿದೆ. ಬಟ್ ಹಾಗಂತೇಳಿ ನಾವು P3 ಈಸ್ ದ ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಮ್ಗೆ P1 ಈಸ್ ಮ್ಯಾಕ್ಸಿಮಮ್ ಫ್ರಮ್ ಕಂಪೇರಿಂಗ್ ದ ಇಟ್ಸ್ ನೈಬರಿಂಗ್ ಪಾಯಿಂಟ್ಸ್. ಈ ನೈಬರಿಂಗ್ ಪಾಯಿಂಟ್ಸಿಗೆ ಕಂಪೇರ್ ಮಾಡಿದಾಗ P1 ಈಸ್ ಗ್ರೇಟೆಸ್ಟ್, ಈ ನೈಬರಿಂಗ್ ಪಾಯಿಂಟ್ಸಿಗೆ ಕಂಪೇರ್ ಮಾಡಿದಾಗ P2 ಈಸ್ ದ ಗ್ರೇಟೆಸ್ಟ್ ಪಾಯಿಂಟ್, ಈ ನೈಬರಿಂಗ್ ಪಾಯಿಂಟಿಗೆ ಕಂಪೇರ್ ಮಾಡಿದಾಗ P3 ಈಸ್ ದ ಗ್ರೇಟೆಸ್ಟ್ ಪಾಯಿಂಟ್ ಅಥವಾ ಹೈಯೆಸ್ಟ್ ಮ್ಯಾಕ್ಸಿಮಮ್ ಪಾಯಿಂಟ್. ಅದೇ ಥರ ನಾವು ಮಿನಿಮಮ್ ಕಂಪೇರ್ ಮಾಡಬೇಕಾದ್ರೆ ಅದನ್ನು ಸಹ ನೈಬರಿಂಗ್ ಪಾಯಿಂಟಿಂದಲೇ ಕಂಪೇರ್ ಮಾಡಬೇಕು. ಈಗ ಇದು ಕಡಿಮೆ ಇದೆ, ಇದು ಒಂದೇ ನಮಗೆ ಮಿನಿಮಮ್ ಪಾಯಿಂಟ್ ಕಂಪೇರ್ ಟು ಗಿವನ್ ಇಂಟರ್ವಲ್. ಈ ಒಂದು ಇಂಟರ್ವಲ್ ಒಳಗಡೆ ಇದು ಇದು ನಾವು x1 x2 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ x1 x2 x3 ಒಳಗಡೆ ಮಿನಿಮಮ್ ಪಾಯಿಂಟ್ ಯಾವುದು ಅಂದರೆ ನಾವು x2 ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ವಿ ಆರ್ ಕಂಪೇರಿಂಗ್ ಫ್ರಮ್ ದ ನೈಬರಿಂಗ್ಸ್. ಹೌದಾ, ಈ ನೈಬರಿಂಗ್ ಪಾಯಿಂಟಿಂದ ಮಾತ್ರ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಗೆ x1 ಈಸ್ ಆಲ್ಸೋ ಮಿನಿಮಮ್ ಪಾಯಿಂಟ್, x2 ಈಸ್ ಆಲ್ಸೋ ಮಿನಿಮಮ್ ಪಾಯಿಂಟ್, x3 ಆಲ್ಸೋ ಮಿನಿಮಮ್ ಪಾಯಿಂಟ್ ಫ್ರಮ್ ದ ಇಟ್ಸ್ ಓನ್ ನೈಬರಿಂಗ್ ಪಾಯಿಂಟ್ಸ್. ದಿಸ್ ಈಸ್ ಅವರ್ ಸೆಕೆಂಡ್ ಅಬ್ಸರ್ವೇಷನ್ಸ್. ನೆಕ್ಸ್ಟ್ ನಮ್ಗೆ ಕಂಡೀಷನ್ಸ್ ಫಾರ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಯಾವ್ಯಾವ ಕಂಡೀಷನನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ದ ಟ್ಯಾಂಜೆಂಟ್ ಆಫ್ ದ ಕರ್ವ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ನಮಗಿಲ್ಲಿ ಒಂದು ವೇವ್ ಫಂಕ್ಷನ್ ಇದೆ. ಈ ವೇವ್ ಫಂಕ್ಷನ್ನ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿದಾಗ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ 3 ಪಾಯಿಂಟಿಗೆ ಮ್ಯಾಕ್ಸಿಮಮ್, ಇದು P1 ಈಸ್ ದ ಮ್ಯಾಕ್ಸಿಮಮ್, P2 ಈಸ್ ಮಿನಿಮಮ್, P3 ಈಸ್ ಮ್ಯಾಕ್ಸಿಮಮ್. ಈ P1 P2 P3 ಪಾಯಿಂಟ್ಗಳಿಗೆ ನಾವು ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಈ ಟ್ಯಾಂಜೆಂಟ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಆಲ್ಸೋ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಆಲ್ಸೋ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಯಾವ ನಮ್ಗೆ 2 ಆಕ್ಸಿಸ್ ಪ್ಯಾರಲಲ್ ಇದ್ದಾವೆ, ಎಕ್ಸ್ ಆಕ್ಸಿಸ್ ಮತ್ತು ಟ್ಯಾಂಜೆಂಟ್ ಲೈನ್ ಪ್ಯಾರಲಲ್ ಇರೋದ್ರಿಂದ ಇಟ್ಸ್ ಸ್ಲೋಪ್ ಏನಾಗ್ತದೆ ರೀ, ಸ್ಲೋಪ್ ಆಲ್ವೇಸ್ ಈಕ್ವಲ್ಸ್ ಟು 0 ಬಿಕಾಸ್ ಪ್ಯಾರಲಲ್ ಲೈನ್. ಸ್ಲೋಪ್ ಈಸ್ dy by dx ಈಸ್ 0 ಬಿಕಾಸ್ ಪ್ಯಾರಲಲ್ ಲೈನ್ಸ್ ಇರ್ತವೆ ನಮಗಿಲ್ಲಿ. Thus, if the function is maximum or minimum, if the function is maximum or minimum at x is equal to a, at x is equal to a, x is equal to a, ಮತ್ತು ಮ್ಯಾಕ್ಸಿಮಮ್ ಅಲ್ಲಿ ಮತ್ತು ಮಿನಿಮಮ್ ಅಲ್ಲಿ ನಮಗೆ ಸ್ಲೋಪ್ ಏನಾಗಿರ್ತದೆ ರೀ, ಈಕ್ವಲ್ಸ್ ಟು 0 ಇರ್ತದೆ. ದಿಸ್ ಈಸ್ ಈಕ್ವಲ್ಸ್ ಟು 0 ಅರೌಂಡ್ ದ ಮ್ಯಾಕ್ಸಿಮಮ್ ಪಾಯಿಂಟ್. ಅದರಲ್ಲಿ ನಮಗೆ ಆ್ಯಕ್ಚುಲಾಗಿ ಏನಾಗ್ತದೆ ರೀ, ಅರೌಂಡ್ ದ ಮ್ಯಾಕ್ಸಿಮಮ್ ಪಾಯಿಂಟ್ ಸೇಸ್ P1 x ಈಕ್ವಲ್ ಟು a, the curve increasing a small interval a minus h a. ನಾವಿಲ್ಲಿ ನೋಡಿ P1 is the ಪಾಯಿಂಟ್, ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ನಮ್ಗೆ ಸ್ಮಾಲ್ ಇಂಟರ್ವಲ್ ಆಫ್ ಇನ್ಕ್ರೀಸಿಂಗ್ ಆಗ್ತಾಯಿದೆ, ನಮ್ಗೆ ಸ್ಮಾಲ್ ಅಮೌಂಟ್ ಆಫ್ ವ್ಯಾಲ್ಯೂ ಏನಾಗ್ತಾಯಿದೆ ಇಲ್ಲಿ ಇನ್ಕ್ರೀಸ್ ಆಗ್ತದೆ. ದಟ್ ಈಸ್ a minus h, ಸ್ಮಾಲ್ ಇಂಟರ್ವಲ್ ಆಫ್ a minus h ಇಂಟು a ಬಿಫೋರ್ L1. ಈ ಒಂದು ಏರಿಯಾ ಒಳಗಡೆ ನಮ್ಗೆ h ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದೆ. ಆ್ಯಂಡ್ ಡಿಕ್ರೀಸಿಂಗ್ ಇನ್ a ಪ್ಲಸ್ h. ಅದರ ನೈಬರಿಂಗ್ ನೆಕ್ಸ್ಟ್ ಪಾಯಿಂಟ್ ಏನಾಗ್ತದೆ ನಮ್ಗೆ, ಆ ಪಾಯಿಂಟು ಡಿಕ್ರೀಸ್ ಆಗ್ತಾಯಿದೆ ಅಪ್ ಟು ದಿಸ್ ಮಚ್. ಈ ಇಷ್ಟು ಏರಿಯಾ ನಮ್ಗೆ ಡಿಕ್ರೀಂಗ್ ಆಗ್ತಾಯಿದೆ, ಅದು a ಪ್ಲಸ್ h ಇಂಟು a ಇನ್ ಪಾಸಿಟಿವ್ ವೇ. ಅದು ಆಫ್ಟರ್ L1. ಹಾಗಾಗಿ ನಾವೇನು ಬರಿಬೋದು, ಇನ್ a ಮೈನಸ್ h ಇಂಟು a dy ಬೈ dx ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು a. ಹಾಗಾಗಿ ನಮ್ಗೆ dy ಬೈ dx ಏನಾಗಿರ್ತದೆ ರೀ, 0 ಇರ್ತದೆ. ಇನ್ a ಪ್ಲಸ್ h ಅಂದರೆ ಸೆಕೆಂಡ್ ಡಿಕ್ರೀಸಿಂಗ್ ಪಾಯಿಂಟ್ ಒಳಗಡೆ ಇಟ್ ಈಸ್ ಲೆಸ್ ದೆನ್ 0, dy ಬೈ dx ಈಸ್ ಲೆಸ್ ದೆನ್ 0.
ಹಾಗಾದರೆ ದಸ್ dy by dx ವಿಚ್ ಈಸ್ ದ ಫಂಕ್ಷನ್ಸ್ ಆಫ್ ಎಕ್ಸ್ ಚೇಂಜಸ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಪಾಸಿಂಗ್ ಥ್ರೂ ದ P1. ಈ ನಮ್ಗೆ ಇಲ್ಲಿ ಒಂದು ಫಂಕ್ಷನ್ಸ್ ಪಾಸ್ ಆಗಿ ಇಲ್ಲಿ ಟರ್ನ್ ಆಗ್ತಾ ಇದೆ ಅಂದರೆ ಇಲ್ಲಿ ಏನಾಗ್ತದೆ ನಮ್ಗೆ ಪಾಸಿಟಿವ್ ಟು ನೆಗೆಟಿವ್ ಸೈನ್ ಚೇಂಜ್ ಆಗ್ತಾಯಿದೆ ನಮ್ಗೆ ಚೇಂಜಿಂಗ್ ಫ್ರಮ್ ದ ಪಾಸಿಟಿವ್ ಟು ನೆಗೆಟಿವ್ ಪಾಸಿಂಗ್ ಥ್ರೂ ದ P1 ಪಾಯಿಂಟ್ ಈಸ್ ದಟ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಇನ್ ದ ಇಂಟರ್ವಲ್ a ಮೈನಸ್ ಎಚ್ a ಪ್ಲಸ್ ಎಚ್. ಡಿಕ್ರೀಸಿಂಗ್ ಯಾವ ಫಂಕ್ಷನ್ ಡಿಕ್ರೀಸ್ ಆಗ್ತದೆ ರೀ? ಡಿಕ್ರೀಸಿಂಗ್ ಫಂಕ್ಷನ್ಸ್ a minus h a plus h and therefore its derivative dy by dx is negative. ಅದು ನಮಗೆ ಈ ಒಂದು ಮ್ಯಾಕ್ಸಿಮಮ್ ಪಾಯಿಂಟಿಂದ ಫಂಕ್ಷನ್ ಆದ ಹೋಗ್ಬೇಕಾದಾಗ ಒಂದು ಪಾಸ್ ಆಗಬೇಕಾದಾಗ ನಮಗೇನಾಗ್ತದೆ ಇಲ್ಲಿ ಸೈನ್ ಚೇಂಜಸ್ ಆಗ್ತದೆ, ಪಾಸಿಟಿವ್ ಇರ್ತದೆ, ಆಮೇಲೆ ಟರ್ನಿಂಗ್ ಎಫೆಕ್ಟ್ ಆಗೋದ್ರಿಂದ ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಸೈನ್ ಚೇಂಜ್ ಆಗ್ತದೆ. ಹಂಗಾಗಿ ನಮಗೆ ಇದು ಇಂಟರ್ವಲ್ ಡೆರಿವೇಟಿವ್ dy dx ಸ್ಕ್ವಯರ್ dy by dx ಸ್ಕ್ವಯರ್ ಇಸ್ ಏನಾಗುತ್ತೆ ನಮಗೆ ಆಲ್ವೇಸ್ ನೆಗೆಟಿವ್ ಇರ್ತದೆ ನಮಗೆ ಇಲ್ಲಿ ಡೆರಿವೇಟಿವ್ dy is ನೆಗೆಟಿವ್ ಎಟ್ P1 is x is equal to a and around the minimum point says P2 dy by dx changes sign from the negative to positive. ಅಂದರೆ ಇಲ್ಲಿ ನಾವು ಪಾಸಿಟಿವ್ ಅಂದರೆ P2ದಲ್ಲಿ P2ದಿಂದ ಫಂಕ್ಷನ್ ಪಾಸ್ ಆಗಿ ಓದಬೇಕಾದಾಗ ನಮ್ಗೆ ಏನಾಗ್ತದೆ ಇಲ್ಲಿ ನೆಗೆಟಿವ್ ಸೈನ್ ಟು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ, ಚೇಂಜ್ ಆಗ್ತದೆ. ಸೊ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಸ್ಮಾಲ್ ಇಂಟರ್ವಲ್ ಆ್ಯಂಡ್ L2 ದಿಸ್ ಈಸ್ ಪಾಯಿಂಟ್ ಅವರ್ L2 ಪಾಯಿಂಟ್ ಇನ್ಕ್ರೀಸಿಂಗ್. ಸೊ ಇಲ್ಲಿ ನಮ್ಗೆ ಡೆರಿವೇಟಿವ್ ಆಫ್ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಏನಾಗಿರ್ತದೆ ಇಲ್ಲಿ ಅಲ್ಲಿ ನೆಗೆಟಿವ್ ಇದ್ದರೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಆಗಿರ್ತದೆ. ಸಪೋಸ್ ನಮ್ಗೆ ಡಬಲ್ ಡಿಫ್ರೆನ್ಸ್ ಯಾವುದೋ ಒಂದು ಕೊಟ್ಟಂಥ ಫಂಕ್ಷನ್ನ ಡಬಲ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ನಮ್ಗೆ ಬಂದಂಥ ಆನ್ಸರ್ ನೆಗೆಟಿವ್ ಸೈನ್ ಒಳಗಿತ್ತು ಅಂದರೆ ದಟ್ ಈಸ್ ಮ್ಯಾಕ್ಸಿಮಮ್ ಪಾಯಿಂಟ್. ಇಫ್ ಡಿ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪಾಸಿಟಿವ್ ಫಂಕ್ಷನ್ ಆಗಿತ್ತು ಅಂದರೆ ದಟ್ ಈಸ್ ಮಿನಿಮಮ್ ಪಾಯಿಂಟ್ಸ್. If f of x is maximum at x is equal to a, f single derivative is equals to 0 because small interval ಅಂದರೆ ಅಲ್ಲಿ ಎರಡು ಪ್ಯಾರಲಲ್ ಆಗಿರ್ತವೆ. ನಮಗೆ ಹೈಯೆಸ್ಟ್ ಪಾಯಿಂಟು ಮಿನಿಮಮ್ ಪಾಯಿಂಟ್ ಏನಿರ್ತದೆ ಪ್ಯಾರಲಲ್ ಟು ದ ಎಕ್ಸ್ ಆ್ಯಕ್ಸಿಸ್, ಹಾಗಾಗಿ ಇಟ್ಸ್ ಈಕ್ವಲ್ಸ್ ಟು 0. f1 a ಅಂದರೆ dy by dx is equal to 0. dy square by dx square is negative when function is maximum. dy by dx is equal to 0. d square y by dx square is equal to positive. That is called as minimum point. ಹೌದಾ? ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡೋಣ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್. ಇಲ್ಲಿ ಮಿನಿಮಮ್ a ಮೈನಸ್ ಎಚ್ ಅಂದ್ರೆ ಏನು ರೀ? ಫಂಕ್ಷನ್ ಇನ್ಕ್ರೀಸಿಂಗ್ ಸ್ಮಾಲ್ ಇಂಟರ್ವಲ್ ಆಫ್ ಏರಿಯಾ ಏನಾಗ್ತಾಯಿದೆ ಇನ್ಕ್ರೀಸ್ ಆಗ್ತಾಯಿದೆ. a ಪ್ಲಸ್ ಎಚ್ ಅಂದರೆ ಸ್ಮಾಲ್ ಇಂಟರ್ವಲ್ ಆಫ್ ಏರಿಯಾ ಡಿಕ್ರೀಸ್ ಆಗ್ತದೆ, ಬಟ್ ಅಲಾಂಗ್ ಇಲ್ಲಿ ಪಾಸಿಟಿವ್ ಇರ್ತದೆ. ಬಟ್ ನಮ್ಗೆ ಮಿನಿಮಮ್ ಪಾಯಿಂಟಿಂದ ಏನು ಸೈನ್ ಚೇಂಜಸ್ ಆಗಬೇಕಾದಾಗ ಫಸ್ಟು ಪ್ಲಸ್ ಇರ್ತದೆ, ಆಮೇಲೆ ಮೈನಸ್ ಸೈನ್ ಚೇಂಜ್ ಆಗ್ತದೆ ನಮ್ಗೆ. ಹಾಗಾಗಿ ನಾವು ಇಂಟರ್ವಲ್ a ಮೈನಸ್ ಎಚ್ a ಪ್ಲಸ್ ಎಚ್ ಈ ಥರ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ x1 ಇದು x2. ಓಕೆ, ಥ್ಯಾಂಕ್ ಯು.